ಬಡವರಿಗೆ ಸಿಗಬೇಕಾದ ಆಶ್ರಯ ಮನೆಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡುತ್ತಿದ್ದು, ಈ ಅವ್ಯವಹಾರವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಶಾಸಕ ಅರವಿಂದ ಬೆಲ್ಲದ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಉಪಮೇಯರ್ ಸತೀಶ್ ಹಾನಗಲ್ ಅವರ ಹಿಂಬಾಲಕರು ತಮಗೆ ಜೀವ ಬೆದರಿಕೆ ಒಡ್ಡಿದ್ದಾರೆಂದು ಜೈ ಭೀಮ ಯುವ ಸಂಘದ ಅಧ್ಯಕ್ಷರಾದ ಪರಶುರಾಮ್ ದಾವಣಗೆರೆ ಎಂಬುವರು ಗಂಭೀರ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಬಡವರಿಗಾಗಿ ಹುಬ್ಬಳ್ಳಿಯ ಆನಂದ ನಗರದ ಕೃಷ್ಣಾ ಕಾಲೋನಿಯ ಸರ್ವೆ ನಂಬರ್ 93/A ಯಲ್ಲಿನ ಸುಮಾರು 2 ಎಕರೆ 20 ಗುಂಟೆ ಖಾಲಿ ಜಾಗಕ್ಕೆ 111 ಜನರಿಗೆ ಹಕ್ಕುಪತ್ರವನ್ನು ವಿತರಿಸಲಾಗಿದೆ. ಇದರಲ್ಲಿ ಅರ್ಹರಲ್ಲದ ಹಲವಾರು ಫಲಾನುಭವಿಗಳಿದ್ದು, ಶಾಸಕ ಅರವಿಂದ ಬೆಲ್ಲದ್ ಮತ್ತು ಪಾಲಿಕೆ ಸದಸ್ಯರಾದ ಸತೀಶ್ ಹಾನಗಲ್ ಇವರ ಹಿಂಬಾಲಕರಿಗೆ ಅವ್ಯವಹಾರ ಮಾಡಿ ಬೇನಾಮಿಯಾಗಿ ಸರಕಾರಿ ಕುಲ್ಲಾ ಜಾಗೆಯ ಹಕ್ಕುಪತ್ರ ಹಂಚಿಕೆ ಮಾಡಿರುತ್ತಾರೆ. ಈ ಕುರಿತಾಗಿ 2023 ಡಿಸೆಂಬರ್ 30ರಂದು ನಡೆದ ಪೊಲೀಸ್ ಆಯುಕ್ತರ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮುಖಂಡರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ಧ್ವನಿ ಎತ್ತಿದ್ದೇನು. ಆಶ್ರಯ ಯೋಜನೆ ಮನೆಗಳು ಬಡವರಿಸ್ತೀವಿ. ಇಲ್ಲೇನಾಗತೈತಿ, ಈ ಶಾಸಕರ ಮತ್ತು ಅವರ ಹಿಂಬಾಲಕರಷ್ಟ ಅದು ಅವ್ಯವಹಾರ ನಡೆಸಿ ಕಾನೂನು ಬಾಹಿರಕ್ಕೆ ಹಕ್ಕುಪತ್ರ ವಿತರಣೆ ಮಾಡುತ್ತಾರೆ. ಇದರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಅರವಿಂದ್ ಬೆಲ್ಲದ್ ಅವರು ದಲಿತರೇನು ನಾವೇನು ನ್ಯಾಯ ಕೇಳಬಾರ್ದ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬಾರ್ದ ಹೇಳಿ ಸರ್. ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಬಾರ್ದ? ಇಡೀ ದೇಶ ಮೆಚ್ಚುವಂತ ನಮ್ಮ ಪ್ರಧಾನಮಂತ್ರಿಯವರ ಪಕ್ಷ ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷದಲ್ಲಿರುವಂತಹ ಶಾಸಕರು ಇವರು ನಮ್ಮ ಪ್ರಧಾನಮಂತ್ರಿ ಅವರು 370 ಆಕ್ಟ್ ರದ್ದು ಮಾಡಿದ್ರು. ಇಡೀ ದೇಶಕ್ಕೆ ಒಳ್ಳೇದಾಗಿದೆ. ಆಮೇಲೆ ಶ್ರೀರಾಮನ ಜನ್ಮಸ್ಥಳವಾದಂಥ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿದ್ರು. ಇಂಥ ವ್ಯಕ್ತಿಯ ಒಂದು ಪಕ್ಷದಲ್ಲಿರುವಂತಹ ಶಾಸಕರು, ಇಂಥ ಶಾಸಕರು ಇರೋದರಿಂದ ಅವ್ರಿಗೆ ಮೊದಲೇ ದೃಢವಾದ ನಂಬಿಕೆ ಇತ್ತು. ಏನಂತಂದ್ರೆ ಅವರ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ರು. ಆದ್ರೆ 300 ದಾಟಕ್ಕಾಗಲಿಲ್ಲ ಅವರು. ಯಾಕಂದ್ರೆ ಇಂಥ ಶಾಸಕರಿಂದ. ಸಭೆಯಲ್ಲಿ ನಾನು ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದರಿಂದ ಎಲ್ಲಿ ತಮ್ಮ ಬಂಡವಾಳ ಬಯಲಾಗುತ್ತದೆ ಅನ್ನೋ ಆತಂಕದಲ್ಲಿ ಜನವರಿ 4ರಂದು ಲಕ್ಷ್ಮಣ ಭೋವಿ ಎಂಬಾತ ನಾನಿದ್ದಲ್ಲಿಗೆ ಬಂದು ಶಾಸಕರು ಮತ್ತು ಉಪಮೇಯರ್ ವಿರುದ್ಧ ಹಾಕಿರುವ ಎಲ್ಲ ಅರ್ಜಿಗಳನ್ನು ಹಿಂಪಡೆಯಬೇಕು, ಅಲ್ಲದೆ ಶಾಸಕ ಮತ್ತು ಪಾಲಿಕೆ ಸದಸ್ಯರ ವಿರುದ್ಧ ಹೋರಾಟ ಮಾಡುವುದು ಅಥವಾ ಮಾಹಿತಿ ಹಕ್ಕು ಅರ್ಜಿ ಹಾಕುವುದು ಮಾಡಿದರೆ ಜೀವ ಸಹಿತ ಬಿಡುವುದಿಲ್ಲವೆಂದು ಬೆದರಿಕೆ ಹಾಕಿರುತ್ತಾರೆ. ಹೀಗಾಗಿ ಅಂದೇ ನಾನು ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ದೂರು ಕೊಡಲು ಹೋದಾಗ ಸಮರ್ಪಕ ಸ್ಪಂದನೆ ದೊರೆಯಲಿಲ್ಲ. ಹೀಗಾಗಿ 4ನೇ ACJ ಮತ್ತು JMFC ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದೇನು. ನ್ಯಾಯಾಲಯವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳುವಂತೆ ಸೂಚನೆಯನ್ನು ಸಹ ನೀಡಿತ್ತು. ಈ ಹಿನ್ನೆಲೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅವರು ಈ ವೇಳೆ ಒತ್ತಾಯಿಸಿದರು. ಆಶ್ರಯ ಯೋಜನೆ ಮನೆಗಳನ್ನ ನಿರ್ಮಿಸಿಕೊಡಲು ಕೊಳಚೆ ಪ್ರದೇಶವೆಂದು ಘೋಷಣೆ ಆಗಿರುವಂತಹ ಖುಲ್ಲಾ ಜಾಗಗಳನ್ನು 74 ಕ್ಷೇತ್ರದ ಶಾಸಕರಾದಂಥ ಅರವಿಂದ್ ಬೆಲ್ಲದ್ ಮತ್ತು ಉದಾಮಹಾಪಾಲಿಕೆ 32ನೇ ವಾರ್ಡಿನ ಉದಾಮಹಾಪಾಲಿಕೆಯ ಸದಸ್ಯರಾದಂಥ ಸತೀಶ್ ಹಾನಗಲ್ ಅವರು ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಯಾದಂಥ ಅರವಿಂದ ಹಣ್ಣಿಗೇರಿ ಅವರು ಈ ಶಾಸಕರ ಮತ್ತು ಉದಾಮಹಾಪಾಲಿಕೆಯ ಸದಸ್ಯರ ಹಿಂಬಾಲಕರಿಗೆ ಅವ್ಯವಹಾರ ನಡೆಸಿ ಕಾನೂನು ಬಾಹಿರವಾಗಿ ಬೇಕಾಯ್ದೆ ಖುಲ್ಲಾ ಜಾಗಕ್ಕೆ ಹಕ್ಕುಪತ್ರವನ್ನು ವಿತರಣೆ ಮಾಡಿ ಈ ವಿಷಯವಾಗಿ ದಿನಾಂಕ 30/12/2023 ಪೊಲೀಸ್ ಕಮಿಷನರ್ ಅವರು ಆಯೋಜನೆ ಮಾಡಿರುವಂಥ SST ಕುಂದುಕೊರತೆಗಳ ಸಭೆ, ಆ ಸಭೆಯಲ್ಲಿ ಎಲ್ಲ ಸರ್ಕಾರದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಹಾಗೂ ದಲಿತ ಮುಖಂಡರು ಪಾಲ್ಗೊಂಡಿದ್ದರು. ನಾನು ಮಾಹಿತಿ ಹಕ್ಕಿನಲ್ಲಿ ಪಡೆದಿರುವಂಥ ಎಲ್ಲ ದಾಖಲಾತಿಗಳ ಸಮೇತ ಏನು ಅವ್ಯವಹಾರ ನಡೆದಿದ್ದಲ್ಲ, ಅದ ಏನು ದಾಖಲಾತಿ ಪಡೆದಿದ್ದೆ ಆ ದಾಖಲಾತಿಗಳ ಸಮೇತ. ಈ ಸಂದರ್ಭದಲ್ಲಿ ವಿಶ್ವನಾಥ್ ಪೂಜಾರ್, ಗುರುನಾಥ್ ಶಿವರಾಜ್, ನಾಗರಾಜ್ ಅಂಬಿಗೇರ್, ರಾಜು ತೇರದಾಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.